ಫುಟ್ಪಾತ್ ಖಾಲಿ ಮಾಡಿ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಸ್ವಾಮಿದಾಸ್. ಬೀದರ್ ಜಿಲ್ಲೆಯ ಔರಾದ್ ಪಟ್ಟಣದ ವ್ಯಾಪ್ತಿಯಲ್ಲಿ ಕೆಲವೊಂದು ವ್ಯಾಪಾರಸ್ಥರು ಫುಟ್ಪಾತ್ ಮೇಲೆ ಶೆಡ್ ಅಥವಾ ಡಬ್ಬ ನಿರ್ಮಿಸಿಕೊಂಡು ರಸ್ತೆಯನ್ನ ಅತಿಕ್ರಮಿಸಿ ವ್ಯಾಪಾರವನ್ನ ಮಾಡುತ್ತಿದ್ದಾರೆ. ಇದರಿಂದ ಸಂಚಾರಿ ಸಂಬಂಧಪಟ್ಟಂತೆ ಸಾಮಾನ್ಯ ಜನತೆಗೆ ತೊಂದರೆಯಾಗುತ್ತಿದೆ. ಕೂಡಲೇ ಫುಟ್ಪಾತ್ಗಳಲ್ಲಿ ಅಂಗಡಿಗಳನ್ನು ತೆರವುಗೊಳಿಸಬೇಕೆಂದು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಸ್ವಾಮಿದಾಸ್ ಸೂಚಿಸಿದ್ದಾರೆ. ನಿರ್ದಿಷ್ಟ ಪ್ರದೇಶಗಳಲ್ಲಿ ಪಟ್ಟಣ ಪಂಚಾಯಿತಿ ಸೂಚಿಸುವ ಸ್ಥಳಗಳಲ್ಲಿ ಮಾತ್ರ ತಳ್ಳು ಬಂಡಿಗಳಲ್ಲಿ ವ್ಯಾಪಾರ ಮಾಡಬಹುದಾಗಿದೆ. ಫುಟ್ಪಾತ್ ಮೇಲೆ ರಸ್ತೆ ಬದಿಯಲ್ಲಿ ಬಂಡಿಗಳನ್ನ ನಿಲ್ಲಿಸಿ ಖಾಯಂ ಆಗಿ ಶೆಡ್ಗಳನ್ನ ನಿರ್ಮಿಸಿ ವ್ಯಾಪಾರ ಮಾಡುವುದು ಕಾನೂನು ಬಾಹಿರ ಎಂದಿದ್ದಾರೆ. ವ್ಯಾಪಾರಸ್ಥರ ಈ ಕ್ರಮದಿಂದ ಸಾರ್ವಜನಿಕರಿಗೆ, ಶಾಲೆ ಮಕ್ಕಳಿಗೆ, ಹಿರಿಯ ನಾಗರಿಕರಿಗೆ ತೊಂದರೆಯಾಗುತ್ತಿದೆ. ಅಪಘಾತದಂತಹ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತದೆ. ಬೇರೆಡೆ ವ್ಯಾಪಾರಕ್ಕೆ ಮುಂದಾಗಬೇಕು. ತಪ್ಪಿದ್ದಲ್ಲಿ ಪಟ್ಟಣ ಪಂಚಾಯಿತಿ ವತಿಯಿಂದ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಸೂಚಿಸಿದ್ದಾರೆ. ರಾಜಯ್ಯಸ್ವಾಮಿ, ಜೆಕೆ ನ್ಯೂಸ್ ಕನ್ನಡ, ಔರಾದ್. ಔರಾದ್ ಪಟ್ಟಣದ ವ್ಯಾಪ್ತಿಯಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ ಮತ್ತು ಶಾಲಾ ಮಕ್ಕಳಿಗೆ ರಸ್ತೆ ಸಂಚಾರದಲ್ಲಿ ಕಷ್ಟ ಆಗ್ತಾ ಇದೆ. ಆದ್ದರಿಂದ ನಾವು ಪಟ್ಟಣ ಪಂಚಾಯತಿ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ತಹಸೀಲ್ದಾರ್ ಸರ್ ಅವರು ಹಾಗೂ ಸಿಪೆ ಸರ್ ಅವರು ಏನು ನಿರ್ದೇಶನ ನೀಡಿದ್ದಾರೆ ಅವರೊಳಗೊಂಡು ನಾವೇನಂತಂದ್ರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡೋಂಥವರಿಗೆ ಮತ್ತು ಫುಟ್ಪಾತ್ ಮೇಲೆ ಏನು ಜನ ಕುಳಿತುಕೊಂಡು ಡಬ್ಬಗಳನ್ನು ಮತ್ತು ಶೆಡ್ಗಳನ್ನು ಅಳವಡಿಸಿದ್ದಾರೆ ಅವುಗಳನ್ನು ತೆರವುಗೊಳಿಸುವಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 3 ದಿವಸಗಳ ಒಂದು ನೋಟಿಸನ್ನು ನಾವು ಒಂದು ಪ್ರಚಾರವನ್ನು ಪತ್ರಿಕೆಗಳ ಮೂಲಕವಾಗಿ, ಮೀಡಿಯಾಗಳ ಮೂಲಕವಾಗಿ ನಾವು ಮಾಡ್ತಾ ಇದ್ದೀವಿ. ಅವರು ಫುಟ್ಪಾತ್ ಮೇಲೆ ಏನು ಡಬ್ಬಗಳನ್ನು ಹಾಕ್ಕೊಂಡಿದ್ದಾರೆ, ಚರಂಡಿಗಳ ಮೇಲೆ ಏನು ಡಬ್ಬಗಳು ಹಾಕ್ಕೊಂಡಿದ್ದಾರೆ ಅವುಗಳನ್ನು ತೆರವುಗೊಳಿಸ್ಕೊಳ್ಬೇಕು 3 ದಿವಸಗಳಲ್ಲಿ. ಮತ್ತು ಬೀದಿ ಬದಿ ವ್ಯಾಪಾರಿಗಳು ರಸ್ತೆಯ ಪಕ್ಕದಲ್ಲಿಯೇ, ಅಂದರೆ ರಸ್ತೆ ಪಕ್ಕದಲ್ಲಿಯೇ ಕುಳಿತುಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ, ಅವರು ಕೂಡ ತೆರವು ಮಾಡಿಕೊಳ್ಬೇಕು. ಯಾಕಂದರೆ ರಸ್ತೆ ಸಂಚಾರದಲ್ಲಿ ಅಪಘಾತವಾಗುವಂಥದ್ದು ಅಥವಾ ತೊಂದರೆ ಆಗುವಂಥದ್ದು ಇರುತ್ತದೆ. ಸರ್, ಈಗ ಬೀದಿ ವ್ಯಾಪಾರಿಗಳು ಪಾಪ ಅವರು ಎಲ್ಲೋ ಬ್ಯಾಂಕ್ಲಿಂದ ಲೋನ್ ತೊಗೊಂಡು, ಸಂಘದಿಂದ ಲೋನ್ ತೊಗೊಂಡು ಅವರು ಬೀದಿ ಮೇಲೆ ವ್ಯಾಪಾರ ಮಾಡ್ತಾ ಇರ್ತಾರೆ. ಈಗ ಅವ್ರಿಗೆ ನೀವು ಫುಟ್ಪಾತ್ ಅಂತ ಇದಕ್ಕೆ ಅವ್ರ ಜೀವನ ಹೆಂಗೆ ಸರ್? ಅವ್ರು ಏನು ಮಾಡಬೇಕು? ಅವ್ರಿಗೆ ಮುಂದೆ ವ್ಯವಸ್ಥೆ ಏನು ಮಾಡಿಕೊಡ್ತೀರಿ? ಬೀದಿ ಬದಿ ವ್ಯಾಪಾರಿಗಳಿಗೆ ವಿಶೇಷವಾಗಿ ಪಟ್ಟಣ ಪಂಚಾಯತ್ ವತಿಯಿಂದನೇ ನಾವು ಅವರಿಗೆ ಐಡೆಂಟಿಟಿ ಕಾರ್ಡ್ಗಳನ್ನು ಕೊಟ್ಟಿದ್ದೇವೆ ಮತ್ತು ಅವರಿಗೆ PM ಸ್ವನಿಧಿ ಯೋಜನೆಯಡಿ ಅವರಿಗೆ ನಾವು ಸಾಲ ಪಡೆದುಕೊಳ್ಳುವಂತೆ ಬ್ಯಾಂಕ್ಗಳಿಗೆ ಅರ್ಜಿ ಸಲ್ಲಿಸಿ ನಾವು ಅವರಿಗೆ ಸಾಲವನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಇವಾಗ ಏನಾಗಿದೆ, ಬೀದಿ ಬದಿ ವ್ಯಾಪಾರಿಗಳು ಒಂದೇ ಸ್ಥಳದಲ್ಲಿ ನಿಂತುಕೊಂಡು ವ್ಯಾಪಾರ ಮಾಡುವ ಹಾಗಿಲ್ಲ. ಅವರು ರೋಡಿನ ಪಕ್ಕದಲ್ಲಿಯೇ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಅವರು ಕುಳಿತುಕೊಳ್ಬಾರ್ದು, ಅವರು ಮೂವ್ ಆಗಬೇಕು. ಅಥವಾ ನಾವು ಮಾನ್ಯ ತಹಸೀಲ್ದಾರ್ ಜೊತೆ ಮಾತನಾಡಿ ಒಂದು ನಿಗದಿತವಾದಂತಹ ಸ್ಥಳ ನಾವು ನಿಗದಿ ಮಾಡಿ ಅವರಿಗೆ ವ್ಯಾಪಾರಕ್ಕೇನು ತೊಂದರೆ ಮಾಡುವುದಿಲ್ಲ, ಒಂದು ಸ್ಥಳ ನಿಗದಿ ಮಾಡಿ ಅವರಿಗೆ ವ್ಯಾಪಾರಕ್ಕಾಗಿ ಅನುಕೂಲ ಮಾಡಿಕೊಡ್ತೀವಿ. ಆದರೆ ಜನಸಂದಣಿಯಾಗಿರುವಂತಹ ಏನು ಪ್ರದೇಶ ಇದೆ, ಬಸ್ ಸ್ಟ್ಯಾಂಡ್ ಇದೆ ಅಥವಾ ಬಸವೇಶ್ವರ ಸರ್ಕಲ್ ಇದೆ, APMC ಕ್ರಾಸ್ ಇದೆ, ಅಲ್ಲಿ ನೀವು ಬೀದಿ ಬದಿ ವ್ಯಾಪಾರಿಗಳು ರಸ್ತೆ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದಾರೆ. ಇದರಿಂದ ಶಾಲಾ ಮಕ್ಕಳಿಗೆ ಮತ್ತು ಹಿರಿಯ ನಾಗರಿಕರಿಗೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಈ ಬೀದಿ ವ್ಯಾಪಾರಿಗಳಿಗೆ ಫುಟ್ಪಾತ್ ಮೇಲೆ ತೆಗಿಬೇಕಂತಂದು ಯಾರು ಅಂದಿದೆ ಸರ್ ತಮ್ಮ? ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು ವಿಡಿಯೋ ಸಂವಾದ ಸಭೆಯನ್ನು ನಡೆಸಿ ಮಾನ್ಯ SP ಸಾಹೇಬರು ಮತ್ತು DC ಸರ್ ಅವರು ನಿರ್ದೇಶನಗಳನ್ನು ನೀಡಿದ್ದಾರೆ. ಬರೀ ನಾವು ಔರಾದ್ ಪಟ್ಟಣದಲ್ಲಿ ಮಾತ್ರ ಮಾಡ್ತಾ ಇಲ್ಲ, ಪೂರ್ತಿ ಜಿಲ್ಲೆಯಾದ್ಯಂತ ಈ ರಸ್ತೆ ಸುರಕ್ಷತೆ ಸಂಬಂಧ, ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಸಂಬಂಧ ನಾವು ಇದನ್ನು ತೆರವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಸರ್, ಬೀದಿ ವ್ಯಾಪಾರಿಗೆ ಏನು ತೊಂದರೆ ಆಗಲ್ದಂಗೆ ಅವ್ರ ವ್ಯವಸ್ಥೆ ಮಾಡಿಕೊಡ್ಬೇಕು ನೀವು. ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ತೊಂದರೆ ಆಗೋದಿಲ್ಲ, ಅವರಿಗೇನು ತೊಂದರೆ ಆಗೋದಿಲ್ಲ. ಸರ್, ತಮ್ಮ ಹೆಸರು? ಸ್ವಾಮಿದಾಸ್, ಮುಖ್ಯಾಧಿಕಾರಿಗಳು, ಪಟ್ಟಣ ಪಂಚಾಯತ್ ಔರಾದ್. TVS ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. TVSನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. SV TVS ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.